ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಾಹುಲ್ ಗಾಂಧಿ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ರು. ಈಗ ಅವರದ್ದೇ ಬಾಂಬ್ ಸಿಡಿತಾ ಇದೆ ಅಂತ ಬೆಂಗಳೂರಿನಲ್ಲಿ ಆರ್ಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕ ಆರ್ಗ ಜ್ಞಾನೇಂದ್ರ, ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕಟುವಾಗಿ ಟೀಕಿಸಿದ್ದಾರೆ ಕಾಂಗ್ರೆಸ್ ಮುಖಂಡರುಗಳನ್ನ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗಬೇಕಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿ ಅದೇನೋ ಬಾಂಬ್ ಸಿಡಿಸ್ತೀನಿ ಅಂದಿದ್ರು, ಈಗ ಅವರ ಪಾಳ್ಯದಲ್ಲೇ ಬಾಂಬ್ ಸಿಡಿತಾ ಇದೆ ಅಂತ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಬಾಂಬ್ ಸಿಡಿಸ್ತೀನಿ, ಆಟಂ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಮೊನ್ನೆ ಬಂದಿದ್ರು. ಆ ಆಟಂ ಬಾಂಬು ಅವ್ರ ಬುಡಕ್ಕೆ ಸಿಡಿತಾ ಇದೆ. ಈಗಾಗಲೇ ಅವ್ರ ಪರವಾಗಿ ಅವರ ಬಗ್ಗೆ ಅವ್ರು ಹೇಳಿದ ಸುಳ್ಳು ಅಂತ ಹೇಳಿ ಹೇಳಿದಂತ ಚುನಾವಣಾ ಕಮಿಷನ್ ವಿರುದ್ಧ ಏನು ಮಾಡ್ತಾ ಇದ್ರು ಅದು ಅವರಿಗೆ ತಿರುಗಿ ಹೊಡೆಯುವಂತ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯನವರು ಒದ್ದಾಡ್ತಾ ಇದ್ದಾರೆ. ಅವರ ಬೆಂಬಲಿಗ ರಾಜಣ್ಣವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗುವಂತದ್ದು ಇದೆ. ರಾಹುಲ್ ಗಾಂಧಿಯವರು ಬಾಂಬ್ ಸಿಡಿಸ್ತೀನಿ, ಆಟಂ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಮೊನ್ನೆ ಬಂದಿದ್ರು. ಆ ಆಟಂ ಬಾಂಬು ಅವ್ರ ಬುಡಕ್ಕೆ ಸಿಡಿತಾ ಇದೆ. ಈಗಾಗಲೇ ಅವ್ರ ಪರವಾಗಿ ಅವರ ಬಗ್ಗೆ ಅವ್ರು ಹೇಳಿದ ಸುಳ್ಳು ಅಂತ ಹೇಳಿ ಹೇಳಿದಂತ ಚುನಾವಣಾ ಕಮಿಷನ್ ವಿರುದ್ಧ ಏನು ಮಾಡ್ತಾ ಇದ್ರು ಅದು ಅವರಿಗೆ ತಿರುಗಿ ಹೊಡೆಯುವಂತ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯನವರು ಒದ್ದಾಡ್ತಾ ಇದ್ದಾರೆ. ಅವರ ಬೆಂಬಲಿಗ ರಾಜಣ್ಣವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗುವಂತದ್ದು ಇದೆ. ದಯವಿಟ್ಟು ಸಂಪರ್ಕದಲ್ಲಿದೆ ಹನುಮಂತು. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಾಹುಲ್ ಗಾಂಧಿ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ರು, ಈಗ ಅವರದ್ದೇ ಬಾಂಬ್ ಸಿಡಿತಾ ಇದೆ ಅಂತ ಬೆಂಗಳೂರಿನಲ್ಲಿ ಆರ್ಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕ ಆರ್ಗ ಜ್ಞಾನೇಂದ್ರ, ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕಟುವಾಗಿ ಟೀಕಿಸಿದ್ದಾರೆ ಕಾಂಗ್ರೆಸ್ ಮುಖಂಡರುಗಳನ್ನ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗಬೇಕಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿ ಅದೇನೋ ಬಾಂಬ್ ಸಿಡಿಸ್ತೀನಿ ಅಂದಿದ್ರು, ಈಗ ಅವರ ಪಾಳ್ಯದಲ್ಲೇ ಬಾಂಬ್ ಸಿಡಿತಾ ಇದೆ ಅಂತ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಬಾಂಬ್ ಸಿಡಿಸ್ತೀನಿ, ಆಟಂ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಮೊನ್ನೆ ಬಂದಿದ್ರು. ಆ ಆಟಂ ಬಾಂಬು ಅವ್ರ ಬುಡಕ್ಕೆ ಸಿಡಿತಾ ಇದೆ. ಈಗಾಗಲೇ ಅವ್ರ ಪರವಾಗಿ ಅವರ ಬಗ್ಗೆ ಅವ್ರು ಹೇಳಿದ ಸುಳ್ಳು ಅಂತ ಹೇಳಿ ಹೇಳಿದಂತ ಚುನಾವಣಾ ಕಮಿಷನ್ ವಿರುದ್ಧ ಏನು ಮಾಡ್ತಾ ಇದ್ರು ಅದು ಅವರಿಗೆ ತಿರುಗಿ ಹೊಡೆಯುವಂತ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯನವರು ಒದ್ದಾಡ್ತಾ ಇದ್ದಾರೆ. ಅವರ ಬೆಂಬಲಿಗ ರಾಜಣ್ಣವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗುವಂತದ್ದು ಇದೆ. ರಾಹುಲ್ ಗಾಂಧಿಯವರು ಬಾಂಬ್ ಸಿಡಿಸ್ತೀನಿ, ಆಟಂ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಮೊನ್ನೆ ಬಂದಿದ್ರು. ಆ ಆಟಂ ಬಾಂಬು ಅವ್ರ ಬುಡಕ್ಕೆ ಸಿಡಿತಾ ಇದೆ. ಈಗಾಗಲೇ ಅವ್ರ ಪರವಾಗಿ ಅವರ ಬಗ್ಗೆ ಅವ್ರು ಹೇಳಿದ ಸುಳ್ಳು ಅಂತ ಹೇಳಿ ಹೇಳಿದಂತ ಚುನಾವಣಾ ಕಮಿಷನ್ ವಿರುದ್ಧ ಏನು ಮಾಡ್ತಾ ಇದ್ರು ಅದು ಅವರಿಗೆ ತಿರುಗಿ ಹೊಡೆಯುವಂತ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯನವರು ಒದ್ದಾಡ್ತಾ ಇದ್ದಾರೆ. ಅವರ ಬೆಂಬಲಿಗ ರಾಜಣ್ಣವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗುವಂತದ್ದು ಇದೆ. ದಯವಿಟ್ಟು ಸಂಪರ್ಕದಲ್ಲಿದೆ ಹನುಮಂತು. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಾಹುಲ್ ಗಾಂಧಿ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ರು, ಈಗ ಅವರದ್ದೇ ಬಾಂಬ್ ಸಿಡಿತಾ ಇದೆ ಅಂತ ಬೆಂಗಳೂರಿನಲ್ಲಿ ಆರ್ಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕ ಆರ್ಗ ಜ್ಞಾನೇಂದ್ರ, ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕಟುವಾಗಿ ಟೀಕಿಸಿದ್ದಾರೆ ಕಾಂಗ್ರೆಸ್ ಮುಖಂಡರುಗಳನ್ನ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗಬೇಕಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿ ಅದೇನೋ ಬಾಂಬ್ ಸಿಡಿಸ್ತೀನಿ ಅಂದಿದ್ರು, ಈಗ ಅವರ ಪಾಳ್ಯದಲ್ಲೇ ಬಾಂಬ್ ಸಿಡಿತಾ ಇದೆ ಅಂತ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಬಾಂಬ್ ಸಿಡಿಸ್ತೀನಿ, ಆಟಂ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಮೊನ್ನೆ ಬಂದಿದ್ರು. ಆ ಆಟಂ ಬಾಂಬು ಅವ್ರ ಬುಡಕ್ಕೆ ಸಿಡಿತಾ ಇದೆ. ಈಗಾಗಲೇ ಅವ್ರ ಪರವಾಗಿ ಅವರ ಬಗ್ಗೆ ಅವ್ರು ಹೇಳಿದ ಸುಳ್ಳು ಅಂತ ಹೇಳಿ ಹೇಳಿದಂತ ಚುನಾವಣಾ ಕಮಿಷನ್ ವಿರುದ್ಧ ಏನು ಮಾಡ್ತಾ ಇದ್ರು ಅದು ಅವರಿಗೆ ತಿರುಗಿ ಹೊಡೆಯುವಂತ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯನವರು ಒದ್ದಾಡ್ತಾ ಇದ್ದಾರೆ. ಅವರ ಬೆಂಬಲಿಗ ರಾಜಣ್ಣವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗುವಂತದ್ದು ಇದೆ. ರಾಹುಲ್ ಗಾಂಧಿಯವರು
ಬಾಂಬ್ ಸಿಡಿಸ್ತೀನಿ, ಆಟಮ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಮೊನ್ನೆ ಬಂದಿದ್ರು. ಆ ಆಟಮ್ ಬಾಂಬು ಅವ್ರ ಬುಡಕ್ಕೆ ಸಿಡಿತಾ ಇದೆ. ಈಗಾಗಲೇ ಅವ್ರ ಪರವಾಗಿ ಅವರ ಬಗ್ಗೆ ಅವ್ರು ಹೇಳಿದ ಸುಳ್ಳು ಅಂತ ಹೇಳಿ ಹೇಳಿದಂತ ಚುನಾವಣಾ ಕಮಿಷನ್ ವಿರುದ್ಧ ಏನು ಮಾಡ್ತಾ ಇದ್ರು ಅದು ಅವರಿಗೆ ತಿರುಗಿ ಹೊಡೆಯುವಂತ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯನವರು ಒದ್ದಾಡ್ತಾ ಇದ್ದಾರೆ. ಅವರ ಬೆಂಬಲಿಗ ರಾಜಣ್ಣವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗುವಂತದ್ದು ಇದೆ. ದಯವಿಟ್ಟು ಸಂಪರ್ಕದಲ್ಲಿದೆ ಹನುಮಂತು. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಾಹುಲ್ ಗಾಂಧಿ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ರು, ಈಗ ಅವರದ್ದೇ ಬಾಂಬ್ ಸಿಡಿತಾ ಇದೆ ಅಂತ ಬೆಂಗಳೂರಿನಲ್ಲಿ ಆರ್ಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕ ಆರ್ಗ ಜ್ಞಾನೇಂದ್ರ, ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕಟುವಾಗಿ ಟೀಕಿಸಿದ್ದಾರೆ ಕಾಂಗ್ರೆಸ್ ಮುಖಂಡರುಗಳನ್ನ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗಬೇಕಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿ ಅದೇನೋ ಬಾಂಬ್ ಸಿಡಿಸ್ತೀನಿ ಅಂದಿದ್ರು, ಈಗ ಅವರ ಪಾಳ್ಯದಲ್ಲೇ ಬಾಂಬ್ ಸಿಡಿತಾ ಇದೆ ಅಂತ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಬಾಂಬ್ ಸಿಡಿಸ್ತೀನಿ, ಆಟಮ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಮೊನ್ನೆ ಬಂದಿದ್ರು. ಆ ಆಟಮ್ ಬಾಂಬು ಅವ್ರ ಬುಡಕ್ಕೆ ಸಿಡಿತಾ ಇದೆ. ಈಗಾಗಲೇ ಅವ್ರ ಪರವಾಗಿ ಅವರ ಬಗ್ಗೆ ಅವ್ರು ಹೇಳಿದ ಸುಳ್ಳು ಅಂತ ಹೇಳಿ ಹೇಳಿದಂತ ಚುನಾವಣಾ ಕಮಿಷನ್ ವಿರುದ್ಧ ಏನು ಮಾಡ್ತಾ ಇದ್ರು ಅದು ಅವರಿಗೆ ತಿರುಗಿ ಹೊಡೆಯುವಂತ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯನವರು ಒದ್ದಾಡ್ತಾ ಇದ್ದಾರೆ. ಅವರ ಬೆಂಬಲಿಗ ರಾಜಣ್ಣವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗುವಂತದ್ದು ಇದೆ. ರಾಹುಲ್ ಗಾಂಧಿಯವರು ಬಾಂಬ್ ಸಿಡಿಸ್ತೀನಿ, ಆಟಮ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಮೊನ್ನೆ ಬಂದಿದ್ರು. ಆ ಆಟಮ್ ಬಾಂಬು ಅವ್ರ ಬುಡಕ್ಕೆ ಸಿಡಿತಾ ಇದೆ. ಈಗಾಗಲೇ ಅವ್ರ ಪರವಾಗಿ ಅವರ ಬಗ್ಗೆ ಅವ್ರು ಹೇಳಿದ ಸುಳ್ಳು ಅಂತ ಹೇಳಿ ಹೇಳಿದಂತ ಚುನಾವಣಾ ಕಮಿಷನ್ ವಿರುದ್ಧ ಏನು ಮಾಡ್ತಾ ಇದ್ರು ಅದು ಅವರಿಗೆ ತಿರುಗಿ ಹೊಡೆಯುವಂತ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯನವರು ಒದ್ದಾಡ್ತಾ ಇದ್ದಾರೆ. ಅವರ ಬೆಂಬಲಿಗ ರಾಜಣ್ಣವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗುವಂತದ್ದು ಇದೆ. ದಯವಿಟ್ಟು ಸಂಪರ್ಕದಲ್ಲಿದೆ ಹನುಮಂತು. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಾಹುಲ್ ಗಾಂಧಿ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ರು, ಈಗ ಅವರದ್ದೇ ಬಾಂಬ್ ಸಿಡಿತಾ ಇದೆ ಅಂತ ಬೆಂಗಳೂರಿನಲ್ಲಿ ಆರ್ಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕ ಆರ್ಗ ಜ್ಞಾನೇಂದ್ರ, ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕಟುವಾಗಿ ಟೀಕಿಸಿದ್ದಾರೆ ಕಾಂಗ್ರೆಸ್ ಮುಖಂಡರುಗಳನ್ನ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗಬೇಕಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿ ಅದೇನೋ ಬಾಂಬ್ ಸಿಡಿಸ್ತೀನಿ ಅಂದಿದ್ರು, ಈಗ ಅವರ ಪಾಳ್ಯದಲ್ಲೇ ಬಾಂಬ್ ಸಿಡಿತಾ ಇದೆ ಅಂತ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಬಾಂಬ್ ಸಿಡಿಸ್ತೀನಿ, ಆಟಮ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಮೊನ್ನೆ ಬಂದಿದ್ರು. ಆ ಆಟಮ್ ಬಾಂಬು ಅವ್ರ ಬುಡಕ್ಕೆ ಸಿಡಿತಾ ಇದೆ. ಈಗಾಗಲೇ ಅವ್ರ ಪರವಾಗಿ ಅವರ ಬಗ್ಗೆ ಅವ್ರು ಹೇಳಿದ ಸುಳ್ಳು ಅಂತ ಹೇಳಿ ಹೇಳಿದಂತ ಚುನಾವಣಾ ಕಮಿಷನ್ ವಿರುದ್ಧ ಏನು ಮಾಡ್ತಾ ಇದ್ರು ಅದು ಅವರಿಗೆ ತಿರುಗಿ ಹೊಡೆಯುವಂತ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯನವರು ಒದ್ದಾಡ್ತಾ ಇದ್ದಾರೆ. ಅವರ ಬೆಂಬಲಿಗ ರಾಜಣ್ಣವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗುವಂತದ್ದು ಇದೆ. ರಾಹುಲ್ ಗಾಂಧಿಯವರು ಬಾಂಬ್ ಸಿಡಿಸ್ತೀನಿ, ಆಟಮ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಮೊನ್ನೆ ಬಂದಿದ್ರು. ಆ ಆಟಮ್ ಬಾಂಬು ಅವ್ರ ಬುಡಕ್ಕೆ ಸಿಡಿತಾ ಇದೆ. ಈಗಾಗಲೇ ಅವ್ರ ಪರವಾಗಿ ಅವರ ಬಗ್ಗೆ ಅವ್ರು ಹೇಳಿದ ಸುಳ್ಳು ಅಂತ ಹೇಳಿ ಹೇಳಿದಂತ ಚುನಾವಣಾ ಕಮಿಷನ್ ವಿರುದ್ಧ ಏನು ಮಾಡ್ತಾ ಇದ್ರು ಅದು ಅವರಿಗೆ ತಿರುಗಿ ಹೊಡೆಯುವಂತ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯನವರು ಒದ್ದಾಡ್ತಾ ಇದ್ದಾರೆ. ಅವರ ಬೆಂಬಲಿಗ ರಾಜಣ್ಣವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗುವಂತದ್ದು ಇದೆ.